ಈ ಕಾಂತದ ನೋಡು. ಎಲ್ರಿಗೂ ಬೆಳಗಿನ ಶುಭೋದಯ. ಆ್ಯಕ್ಚುಲಿ ನಿನ್ನೆ ನೈಟು HP ಬಂಕಲ್ಲೇ ಸ್ಟೇ ಮಾಡಿದ್ದೆ. ಎಕ್ಸೈಟಾಗಿ ದಾವಣಗೆರೆಯಿಂದ ಒಂದು 15 ಕಿಲೋಮೀಟ್ರ್ ಹಿಂದೆ ಇದ್ದೀನಿ, ಆನಗೋಡು ಅನ್ನೋ ಪ್ಲೇಸಲ್ಲಿ. ಟೆಂಟಾಗಿ ಇಲ್ಲೇ ಸ್ಟೇ ಮಾಡಿದ್ದು ನೋಡಿ. ಸಿಕ್ಕಾಪಟ್ಟೆ ಚಳಿ ಇತ್ತು, ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಸೊ ಫ್ರೆಶ್ ಅಪ್ ಆಗಿ ಟೆಂಟೆಲ್ಲ ಪ್ಯಾಕಪ್ ಮಾಡಿಕೊಂಡು ಮತ್ತು ಇಲ್ಲಿಂದ ಹೊನ್ನಳ್ಳಿ ಅನ್ನೋ ಒಂದು ತಾಲೂಕು ಕಡೆಗೆ ಹೋಗಬೇಕು. ಮೊದಲು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಜಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನಮಗೆ ಹೆಲ್ಪ್ ಮಾಡಿಕೊಟ್ಟಿದ್ರಲ್ಲ ಹುಡುಗರಿಗೆ ಹೇಳ್ಬಿಟ್ಟು ಹೋಗ್ಬಿಟ್ಟೋಣ. ತಮ್ಮ ಬಾಯ್ ಕಣೋ, ಬರ್ತೀನಿ ಮತ್ತೆ ಸಿಗೋಣ. ಇಲ್ಲ ಇವ್ನು ಕಾಂತಾನೆ ಇಲ್ವಲ್ಲೋ, ಈಗ ಕಾಂತದ ನೋಡು. ಸರಿ ಬರಲ್ಲ, ಬಾಯ್ ತಮ್ಮ. ಟಿಫನ್ ಮಾಡೋಣ ಅಂತ ನಿಲ್ಸಿದ್ದೀನಿ. ಆ್ಯಕ್ಚುಲಿ ನೀವು ನೋಡ್ಬೋದು ಜಾಕಿಯಲ್ಲಿ ನಿಂತವನೆ. ರೋಡ್ ಸೈಡ್ ಅಂಗಡಿನೇ. ರೈಸ್ ಬಾತ್ ತೊಗೊಂಡಿದ್ದೀನಿ, ಪರವಾಗಿಲ್ಲ, ಚೆನ್ನಾಗಿದೆ ಇದು ನೋಡಿ, ಪರವಾಗಿಲ್ಲ. ಈ ಡ್ರೈವರ್ಸು ಮತ್ತು ಬೇರೆ ಪ್ಯಾಸೆಂಜರ್ಸ್ ಎಲ್ಲ ಏನಿರ್ತಾರಲ್ಲ, ಮ್ಯಾಕ್ಸಿಮಮ್ ಈ ಕಡೆ ಇದೇ ರೀತಿ ಇರ್ತಕ್ಕಂಥ ಪ್ಲೇಸಲ್ಲಿ ನಿಂದಿರಿಸಿ ಊಟ ಮಾಡೋಗ್ತಾರೆ. ಸೊ ರೈಸ್ ಬಾಸ್ ತಿನ್ಕೊಂಡು ನಾವು ಮತ್ತೆ ಹೊನ್ನಳ್ಳಿ ಕಡೆಗೆ ಪ್ರಯಾಣ ಶುರು ಮಾಡೋಣ. ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ. ಆ್ಯಕ್ಚುಲಿ ಇವಾಗ ನಾವು ಹೊನ್ನಳ್ಳಿಗೆ ಹೋಗ್ಬೇಕು ಅಂತಂದರೆ ಫಸ್ಟು ಅದೋಡಿ ಅಂತಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಆಮೇಲೆ ಹೋಗ್ಬೇಕು ಹೊನ್ನಳ್ಳಿ ಕಡೆಗೆ. ಫುಲ್ಲು ಮೇಯ್ನ್ ರೋಡಲ್ಲೇ ಟ್ರಾವೆಲ್ ಮಾಡೋ ಥರ ಇರುತ್ತೆ, ಅಂದರೆ ಹೈವೇದಲ್ಲಿ. ಇಲ್ಲೊಬ್ಬರು ನೋಡಿ ಪಾಪ ವಯಸ್ಸಾದವರು ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೋಗಿ ಕೇಳಿ ನೋಡ್ಕೊಂಡು ಹೋಗೋಣ. ಅದು ಯಾವುದೋ ಪ್ಲೇಸ್ ಅದು? ಹಾಂ, ಅದಿಡಿ ಆ್ಯಕ್ಚುಲಿ ನಾನು ಅದಿಡಿ ಕಡೆಗೆ ಹೋಗ್ಬೇಕಾದ್ರೆ ನನ್ನ ಫೇವ್ರೆಟ್ ಗೇಮು ಕ್ರಿಕೆಟ್ ಆಡ್ತಾ ನಿಂತಿದ್ರು ಹುಡುಗರು. ಸೊ ತುಂಬ ಜನ ಆಗಿದೆ. ಸೊ ಹಾಗಾಗಿ ನಾವು ಒಂದು 4-5 ಬಾಲ್ ಆಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಆಡ್ಬಿಟ್ಟು ಹೋಗೋಣ. ಆಡೋದ ನೀವು ಗ್ರೌಂಡ್ ಇಲ್ಲ? ಹಾಂ, ಭಯಂಕರ ಸ್ಪೀಡಾಗಿ ಆಗ್ತಿದ್ದಾನೆ ಬಾಲನ್ನ. ಅವ್ನ ಕಡೆ ತಿರ್ಸೋ. ಪರವಾಗಿಲ್ಲ ಆಡು. ಏ ನಿಧಾನಕ್ಕೆ ಹಾಕೋಳೆ. ಒಳ್ಳೆ ಬೆಂಕಿ ಹೊಡಿತಾ ಇದೆ ಬಿಸಿಲು. ಏನಕ್ಕಪ್ಪ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ ಇವಾಗ ನನಗೆ. ಆ್ಯಕ್ಚುಲಿ ಹಡದಿ ಏನಿದೆಯಲ್ಲ ಅದನ್ನು ರೀಚ್ ಆಗಿ ನಾವು ಮತ್ತೆ ಮುಂದ್ಗಡೆ ಹೊರಟಿದ್ವಿ. ಇಲ್ಲಿಂದ ಹೊನ್ನಳ್ಳಿಗೆ 40 ಕಿಲೋಮೀಟ್ರ್ ಇದೆಯಂತೆ. ಬಟ್ ಒಡೆಯ ಬಿಸಿಲಿಗೆ 40 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಕಷ್ಟ ಇದೆ, ಯಾಕಂದರೆ ಬಿಸಿಲಲ್ಲಿ ನಾವೇನಾದರೂ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡೋದೇ ಜಾಸ್ತಿ. ಮತ್ತು ಹೈಡ್ರೇಷನ್ ಪ್ರಾಬ್ಲಮ್ ಏನಾದರೂ ಬಂದರೆ ನಿಭಾಯಿಸೋದು ಕಷ್ಟ. ನೋಡೋಣ ಎಲ್ಲಿ ತನಕ ಹೋಗೋಕ್ಕಾಗುತ್ತೆ ಅಂತಂತ. ಕತ್ತಲಗೆರೆ ಅಂತಂತ ಒಂದು ಪ್ಲೇಸಿಗೆ ಬಂದು ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ತಕ್ಕಮಟ್ಟಿಗೆ ಸ್ವಲ್ಪ ದೊಡ್ಡದಾಗಿದೆ ಊರು, ನೋಡ್ಬೋದು ನೀವು. ಇಲ್ಲಿಂದ ನಾವು ರೀಚ್ ಆಗಬೇಕಾದ ಪ್ಲೇಸ್ಗೆ ಒಂದು 8 ಕಿಲೋಮೀಟರ್ ಇದೆ, ಅಂದರೆ ಹೊನ್ನಳ್ಳಿಗಲ್ಲ ಬೇರೆ. ಸೊ ಇವತ್ತು ಅಲ್ಲೇ ಹೋಗಿ ಸ್ಟೇ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಯಾವುದೋ ಮಾರ್ಕೆಟ್ ಅಂದ್ಕೊಳ್ತೀನಿ. ಹೌದು, ಮಾರ್ಕೆಟು. ಸೊ ನಾವು ಇಲ್ಲಿ ಹೋಗೋದು ಬೇಡ, ತಿರುಗಿಸ್ಕೊಳ್ಳೋಣ. ಇಲ್ಲೆಲ್ಲ ನೋಡಿ ಮಾರ್ಕೆಟ್ ಹಿಂಗಿರುತ್ತೆ. ಸಣ್ಣ ಗ್ರಾಮದಲ್ಲೇ ರೈತರು ಏನು ಬೆಳೆ ಬೆಳೀತಾರೋ ಅದನ್ನು ಅವರೇ ಈ ಥರ ವಾರದಲ್ಲಿ ಒಂದು ದಿನ ಬಂದು ಮಾರಾಟ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ತಕ್ಕಂಥ ಬೆಲೆ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಲಾಭನೋ ನಷ್ಟನೋ ಇಲ್ಲೇ ಮಾರೋಣ ಅಂತಂತ ಮಾರ್ತಾಯಿದ್ದಾರೆ ಅವರು. ಕಷ್ಟಪಟ್ಟು ಸೈಕ್ಲಿಂಗ್ ಮಾಡ್ಕೊಂಡು ಇವತ್ತು ಆ್ಯಕ್ಚುಲಿ ಬಿಸಿಲು ಸಿಕ್ಕಾಪಟ್ಟೆ ಐತಲ್ಲ, ಸೈಕ್ಲಿಂಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಆಗ ಈಗ ಮಾಡಿ ಕುಂದೂರು ಅಂತ ಒಂದು ಪ್ಲೇಸಿಗೆ ಬಂದು ರೀಚ್ ಆಗಿದ್ದೀನಿ. ನೋಡೋಣ, ಇದಕ್ಕೆ ಮೇಲೆ ಸೈಕ್ಲಿಂಗ್ ಮಾಡೋ ಥರ ಐಡಿಯಾ ಇಲ್ಲ. ಇದಕ್ಕೆ ಮೇಲೆ ಅಂದರೆ ಇವತ್ತು ಸಿಕ್ಕಾಪಟ್ಟೆ ಕಾಲೆಲ್ಲ ಬ್ಯಾನ್ ಆಗಿಬಿಟ್ಟಿದೆ. ಇಲ್ಲೆಲ್ಲಾದರೂ ಉಳ್ಕೊಳಕ್ಕಾಗುತ್ತೆ ಅಂತಂತ ನೋಡ್ತೀನಿ. ಆದರೆ ಇವತ್ತು ಇಲ್ಲೇ ಉಳ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಏನು ರೀಸನ್ ಅಂತಂದರೆ ಫುಲ್ಲು ಈ ಕಡೆ ಬರಬೇಕಾದ್ರೆ ಎಲ್ಲ ಭತ್ತದ ಗದ್ದೆ ಮತ್ತು ಮರಗಳ ಸಂಖ್ಯೆ ಕಡಿಮೆ ಇದೆ. ಅಡಿಕೆ ಮರಗಳು ಜಾಸ್ತಿ ಇವೆ, ಅದು ಬಿಟ್ಟರೆ ಬೇರೆ ಮರಗಳ ಸಂಖ್ಯೆ ಬಂದು ತುಂಬ ಕಡಿಮೆ ಇರೋದ್ರಿಂದ
ಬಿಸಿಲಿಗೂ ಅದಕ್ಕೂ ಸೈಕ್ಲಿಂಗೇ ಮಾಡೋಕ್ಕಾಗಲಿಲ್ಲ. ನೋಡ್ಬೋದು ಬ್ರೀತಿಂಗ್ ಅಂತ ಸಿಕ್ಕಾಪಟ್ಟೆ ಆಗ್ತಿದೆ ಇವತ್ತು. ಸಿಟಿ ಅಂತ ತಿಳ್ಕೊಳ್ತೀನಿ ಈ ಊರನ್ನು. ಆ್ಯಕ್ಚುಲಿ ಕುಂದೂರು ಅಂತಂತ ಹೇಳಿ ಕಳಿಸಿದ್ರು ಬರಬೇಕಾದ್ರೆ. ಸೊ ಇಲ್ಲಿ ಎಲ್ಲಾದರೂ ನಾವು ಟೆಂಟಾಗಿ ಉಳ್ಕೊಬೋದು ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲ ಪೂರ ಬಯಲುಗಳೇ ಇರೋದ್ರಿಂದ, ಭತ್ತದ ಬಯಲು, ಈಸಿಯಾಗಿ ಸ್ಟೇ ಹುಡ್ಕೊಳ್ಬೋದು. ಮೈನ್ ಸರ್ಕಲ್ ಅಂದ್ಕೊಳ್ತೀನಿ ಇದು ಈ ಊರಿಗೆ. ಎಲ್ಲರೂ ಹೋಗಿ ಕೇಳಿ ನೋಡೋಣ ಯಾರಾದ್ರೂ. ಅದಕ್ಕೆ ಮುಂಚೆ ಏನಾದರೂ ತಿನ್ನೋಣ. ಎಲ್ಲೋಗೋಣ? ಬೇಕ್ರಿ ಆ ಕಡೆ ಇದೆ. ಇಲ್ಲಿ ನೋಡಿ ಬರೀ ಬ್ಯಾನರೇ, ಕಾಟಿರೋ ಬ್ಯಾನರು. ಆ್ಯಕ್ಚುಲಿ ಅಲ್ಲೊಂದು ಬ್ಯಾನರ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಬ್ಯಾನರ್ ಹಾಕೋರೆ. ಇಲ್ಲ ನೋಡಿ ಸ್ವೀಟ್ಸು. ಆಹಾ, ಇದನ್ನೆಲ್ಲ ನೋಡಿದ್ರೆ ಎಲ್ಲನೂ ತಿನ್ಬೇಕು ಅನಿಸುತ್ತೆ. ಬಟ್ ಇರೋ ಪರಿಸ್ಥಿತಿಯಲ್ಲಿ ಎಲ್ಲನೂ ತಿಂದ್ಬಿಟ್ಟು ಮಲ್ಕೋಬೇಕಾಗುತ್ತೆ ಅಷ್ಟೇ. ಅಣ್ಣ ಎಲ್ಲೋದ್ರಣ್ಣ? ಹೊರಗಡೆ ಥರ ದಿಲ್ಪಕ್ಸ್ ಪೀಸ್ ಕೊಡಿ. ಹಾಂ ಇಲ್ಲ. ಹಾಂ 2 ರೂಪಾಯಿ ಬೇಕಾ? ಯಾಕೆ 2 ರೂಪಾಯಿ? ಚಾಕ್ಲೇಟು? ಈ ಚಾಕ್ಲೇಟ್ ತಿನ್ಬಾರ್ದು ಕಣೋ, ಉಳ್ಕಲಾಗ್ಬಿಡುತ್ತೆ. ಇರೋ ಯಾರು ಇವನು? ತಗೊಳ್ಳೋ, ಇಷ್ಟೇ ಕಣ ಇರೋದು. ಇಬ್ಬರು ಎಲ್ಲ ಸೇರ್ ಮಾಡ್ಕೊಳ್ಳಿ. ನೀನ್ಯಾಕೋ ಇಲ್ಲೇ ನಿಂತಿದ್ಯಾ? ಹೋಗಿ ಇಸ್ಕೋಗು, ಏನಿಲ್ಲ ಕೊಡ್ತಾರೆ ಇಸ್ಕೋಗು. ಸರಿ ಓಕೆ ಇಸ್ಕೊಡು. ಇದನ್ನು ತಿಂದು ಮುಗಿಸಿ ಇಲ್ಲೇ ಸ್ಟೇ ಕೇಳ್ಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಇಸ್ಕೊಡು. ಕುಂದೂರು ಬಂದು ಬೇಕ್ರಿಯಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಸ್ಟೇ ಹುಡ್ಕೊಂಡು ಅಂತಂತ ಊರು ಒಳಗಡೆ ಬಂದೆ. ಸೊ ಊರು ಒಳಗಡೆ ಬಂದಾಗ ನನಗೆ ಶಬರಿಮಲೆಗೆ ಮಾಲೆ ಹಾಕ್ಸ್ಕೊಂಡಿದ್ದಂಥ ಒಂದಷ್ಟು ಸಹೋದರರು ಸಿಕ್ಕಿದ್ರು. ಅವರು ಏನು ಎತ್ತಲು ಅಂತಂತ ಎಲ್ಲ ಮಾತಾಡಿಸಿ, ಬ್ರದರ್ ಇಲ್ಲೇ ಟೆಂಪಲ್ ಇದೆ, ಸೊ ನೀವು ಟೆಂಪಲಲ್ಲೇ ಸ್ಟೇ ಮಾಡಿ ಅಂತಂತ ಹೇಳ್ಬಿಟ್ಟು ಅವರು ಸ್ನಾನ ಮಾಡ್ಲಿಕ್ಕಂತ ಹೋಗವ್ರೆ. ಸೊ ನೀವು ನೋಡ್ಬೋದು ಹನುಮಾನ್ ಟೆಂಪಲ್ ಇದು. ಪ್ಲೇಸ್ ಅಂತೂ ತುಂಬಾ ಫ್ರೀಯಾಗಿದೆ. ಸೊ ಇಲ್ಲಿ ನಾವು ಎಲ್ಲರೂ ಒಂದು ಕಡೆ ಟೆಂಟ್ ಪಿಚ್ ಮಾಡಿ ಇವತ್ತು ಇಲ್ಲೇ ಸ್ಟೇ ಮಾಡಿ ನಾಳೆ ಬೇರೆ ಕಡೆ ಹೋಗ್ಬೋದು. ಅದಕ್ಕೆ ಮುಂಚೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಶಬರಿಮಲೆಗೆ ಮಾಲೆ ಹಾಕ್ಸ್ಕೊಂಡವ್ರಲ್ಲ, ಸೊ ಇವತ್ತು ಏನೋ ವಿಶೇಷ ಪೂಜೆ ಇರಬೇಕು. ಅದನ್ನು ಕೂಡ ವೀಡಿಯೋ ಮಾಡಾಕ್ತೀನಿ. ಯಾರು ಸ್ಕಿಪ್ ಮಾಡದೆ ಫುಲ್ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. Ayyappa!
ಕೋಟೆ ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಕೊಕ್ಕನೂರು ಅಂತಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಏನಪ್ಪ ವಿಶೇಷತೆ ಅಂತಂದರೆ ಇಲ್ಲಿ ಕಾರ್ತಿಕ ಮಹೋತ್ಸವ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಸ್ವಾಮಿಗಳ ಜೊತೆ ಸೇರ್ಕೊಂಡು ನಾನು ಬಂದಿದ್ದೀನಿ ನೋಡೋಣ ಅಂತಂತ. ಕಾರ್ತಿಕ ಮಹೋತ್ಸವಕ್ಕೆ ಇಷ್ಟೊಂದು ಕ್ರೌಡ್ ಸೇರ್ತಕ್ಕಂಥದ್ದು ಅದ್ಭುತ. ನೋಡ್ಬೋದು ಇಲ್ಲಿ ಜಾತ್ರೆ ನಡೀತಾ ಇದೆ. ಗ್ಯಾಂಗ್ ಇದು ಆ್ಯಕ್ಚುಲಿ ಇದೆ ಈ ಸ್ವಾಮಿಗಳ ಜೊತೆ ನಾವು ಬಂದಿರೋದು. ಅವರು ನಾವೊಂದು 7 ರಿಂದ 8 ಜನ ಬಂದಿದ್ದೀವಿ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಾವು ಯಾರನ್ನ ಎಲ್ಲಿ ಭೇಟಿ ಆಗ್ತೀವಿ, ಯಾರು ನಮಗೆ ಸ್ನೇಹಿತರು ಸಿಗ್ತಾರೆ ಅಂತಂತ ಹೇಳಲಿಕ್ಕೆ ಆಗಲ್ಲ. ಎಲ್ಲವೂ ಜಗದ ನಿಯಮ ಅಂದಂಗೆ ಕಾಲ ಅನ್ನೋದು ನಮ್ಮನ್ನ ಎಲ್ಲಿ ತನಕ ತಗೊಂಡೋಗ್ಬಿಡುತ್ತೋ ಅದೇ ನಿಜ. ನಾವು ಅಂದ್ಕೊಂಡಾಗ ಏನೂ ಆಗಲ್ಲ, ಎಲ್ಲ ಪ್ರೀ ಪ್ಲಾನೆಡು ನೋಡ್ಬೋದು. ಆ್ಯಕ್ಚುಲಿ ನಮ್ಮ ಜೊತೆ ಬಂದವರೆಲ್ಲ ಹೋಗ್ತಾ ಇದ್ದಾರೆ ಮುಂದ್ಗಡೆ ನೋಡಿ. ಲವ್ ಸಾಂಗ್ ಹುಡುಗಿಸ್ತಾ ಇದ್ದಾರೆ. ಒಳ್ಳೆ ಟೆಂಪಲ್ ಚೆನ್ನಾಗಿದೆ ನೋಡಿ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡೋರೆ ನಮ್ಮ ಸ್ವಾಮಿಯವರು. ಮುಂದ್ಗಡೆ ನೋಡ್ತೀವಿ. ಇವರು ಚೋಟುಗಳಿಬ್ರು ನಮ್ಮ ಜೊತೆ ಬಂದಿರೋರ.
ಚೆನ್ನಾಗಿದೆ ನೋಡಿ ಟೆಂಪಲ್ ಡೆಕೋರೇಷನ್ಲಿಂದ ಹಿಡಿದು ಮತ್ತೆ ಸೆಲೆಬ್ರೇಷನ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲೇ ಊಟ ಎಲ್ಲ ಮುಗಿಸಿ ಮತ್ತೆ ನಾವು ಇದ್ದ ಊರು ಅಂದರೆ ಅದು ಯಾವ ಕುಂದೂರು ಕಡೆ ಹೋಗ್ಬೇಕು. ಕಾರ್ತಿಕ ದೀಪ ಮಹೋತ್ಸವ ಫುಲ್ ಕ್ರೌಡ್ ಇದೆ ಆ್ಯಕ್ಚುಲಿ. ಯಾವ ದೇವ್ರ ತಮ್ಮ ಇಲ್ಲಿ? ಆಂಜನೇಯ ಸ್ವಾಮಿನಾ? ಆ್ಯಕ್ಚುಲಿ ನಾವು ಬಂದಿರ್ತಕ್ಕಂಥ ಟೆಂಪಲು ಆಂಜನೇಯ ಸ್ವಾಮಿ ಟೆಂಪಲು. ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ಚೆನ್ನಾಗಿದೆ ನೋಡಿ, ದೇವಸ್ಥಾನ ಡೆಕೋರೇಷನ್ ಮಾಡೋದ್ರಿಂದ ಹಿಡಿದು ಮತ್ತು ದೇವಸ್ಥಾನದ ಮುಂದೆ ಆರ್ಟ್ ಏನು ಮಾಡಿರ್ತಾರಲ್ಲ ಅದೆಲ್ಲ ಚೆನ್ನಾಗಿದೆ. ಅರ್ಕೆ ಹೊತ್ತವ್ರೇನಾದರೂ ದೀಪ ಕಸ್ಬೇಕು ಅಂತಂದರೆ ಇಲ್ಲಿಂದ ತಗೊಂಡು ಹೋಗ್ಬೋದು. ಸೊ ಎಲ್ಲ ಪ್ರಿಪೇರ್ ಮಾಡಿಟ್ಟಾರೆ, ಅದಕ್ಕೆ ಅಮೌಂಟ್ ಏನೋ ಪೇ ಮಾಡಿ ತಗೊಂಡು ಹೋಗೋ ಥರ ಇರುತ್ತೆ. ಕಾರ್ತಿಕ ಅಂದರೆ ದೀಪ ಹಚ್ಚೋರು ಯಾರಾದರೂ ಇದ್ದಿದ್ರೆ. ಮಿಕ್ದವರೆಲ್ಲ ಎಲ್ಲೋದ್ರು ಸ್ವಾಮಿ? ಮುಂದ್ಗಡೆ ಹೋಗ್ಬಿಟ್ರಾ? ಆ್ಯಕ್ಚುಲಿ ನನಗೆ ಹಿಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇರೋ ತನಕ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋದಕ್ಕಿಂತ ಸಾಮಾನ್ಯ ವ್ಯಕ್ತಿಯಾಗಿ ಬದುಕ್ಬಿಟ್ಟು ಹೋಗ್ಬೇಕು ಲೈಫನ್ನು. ಏನೇ ವಿದ್ಯಾ ಬುದ್ಧಿ ದುಡ್ಡು ಇದೆಲ್ಲ ಇದ್ರೂ ಕೊನೆಯಲ್ಲಿ ನಾವು ಯಾವುದನ್ನು ತಗೊಂಡೋಗಲ್ಲ. ಸೊ ಇವತ್ತು ನನಗೆ ಆಕಸ್ಮಿಕವಾಗಿ ಸಿಕ್ಕಂಥ ಗೆಳೆತನ ಸ್ನೇಹ ಇಲ್ಲಿ ತನಕ ಬಂದಿದೆ. ನಾನು ಅಂದ್ಕೊಂಡು ಕೂಡ ನೆನೆಸಿರಲಿಲ್ಲ ಈ ಥರ ನೋಡ್ತೀನಿ ಅಂತ. ಬಟ್ ಇವತ್ತು ಬಂದಿದ್ದೀನಿ, ದೇವ್ರ ದರ್ಶನ ಮಾಡಿಸ್ತೀನಿ ನೋಡಿ. ರಶ್ ಇದೆ ತುಂಬ. ಓಕೆ ಸ್ಕೋಡ್, ಹೊರಗಡೆ ಹೋಗಿ ಸಿಗ್ತೀನಿ ಸ್ಕೋಡ್. ಆ್ಯಕ್ಚುಲಿ ದೇವ್ರ ದರ್ಶನ ಮಾಡಿ ಇವಾಗ ಪ್ರಸಾದಕ್ಕೆ ಬಂದು ಕುಂತಿದ್ದೀವಿ. ಆ್ಯಕ್ಚುಲಿ ನನ್ನ ಜೊತೆ ಬಂದು ಸ್ವಾಮಿಗಳಿವರಲ್ಲ ಎಲ್ಲ ಸ್ವಲ್ಪ ಅವ್ರು ಆ್ಯಕ್ಚುಲಿ ಖಂಡಿತ ಸ್ವಾಮಿ ಅವರು. ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸಿ ಊಟ ಗೀಟ ಎಲ್ಲ ಇಲ್ಲೇ ಮುಗಿಸಿ ಇವಾಗ ರಿಟರ್ನ್ ಕುಂದೂರು ಕಡೆ ಹೋಗ್ತಾ ಇದ್ದೀವಿ. ಇನ್ನು ಇವತ್ತಿನ ಲಾಗ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂತ ನಂಬ್ತಾ ಮತ್ತೆ ನಾಳೆ ಹೊಸ ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿಯಾಗಿರಿ. ಜೈ ಕರ್ನಾಟಕ ಮಾತು.